ಈಗ ನೋಡಿ ಭಟ್ಕಳದಲ್ಲಿ ಒಂದು 5 MA ಟ್ರಾನ್ಸ್ಫಾರ್ಮರ್ ಅಂತ ಇರ್ತದೆ. ಅದು 3 ಟ್ರಾನ್ಸ್ಫಾರ್ಮರ್ ಇದೆ ನಮ್ಮ ಭಟ್ಕಳದಲ್ಲಿ. ಆ ಒಂದು ಟ್ರಾನ್ಸ್ಫಾರ್ಮರ್ ಇದು ಒಂದು ಫೇಲ್ ಆಗಿದೆ ಸದ್ಯ. ಅದು ಆಲ್ಮೋಸ್ಟ್ ನಿಮ್ಮ ಅರ್ಧ ಟೌನಿಗೆ ಫೀಡ್ ಮಾಡ್ತಾ ಇರೋಂಥ ಟ್ರಾನ್ಸ್ಫಾರ್ಮರ್. ಅರ್ಧ ಟೌನ್ ಅಂದ್ರೆ ನಿಮ್ಮ ಸಾಗರ್ ರೋಡು, ಅರ್ಪಲ್ಸ್, ಕೋಮಟ್ರಿ ಇಂಥ ಅಷ್ಟು ದೊಡ್ಡ ಏರಿಯಾನ ಫೀಡ್ ಮಾಡಿದಾರೋ ಟ್ರಾನ್ಸ್ಫಾರ್ಮರ್. ಅದು 12th ಅಂದರೆ 13th ಫೇಲ್ ಆಗಿದೆ, ಡಿಕ್ಲೇರ್ ಆಗಿದೆ. 12th ವರ್ಕ್ 12th ವರ್ಕ್ ಆಗ್ತಿಲ್ಲ, 13th ಡಿಕ್ಲೇರ್ ಮಾಡಿದ್ದಾರೆ. ಫೈನಲಿ ಅದು ಫೇಲ್ಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ನಾವು ಆರ್ಡರ್ ಮಾಡಿದ್ವಿ. ಈಗಾಗಲೇ ಬಂದಿದೆ. ಅದು ನೀವು ತಾವು ನೋಡ್ಬೋದು, ಟ್ರಾನ್ಸ್ಫಾರ್ಮರ್ ಹೊಸದಾಗಿ ಬಂದಿದೆ. ಅದನ್ನು ಇನ್ಸ್ಟಾಲ್ಮೇಷನ್ ನಡೀತದೆ, ಪ್ರೊಸೆಸ್ ನಡೀತಾ ಇದೆ. ಸೊ ಈಗಾಗಲೇ ಈ ಮಧ್ಯ ಪ್ರೊಸೀಜರಲ್ಲಿ ಏನಾಗಿದೆ, ಫೇಲ್ ಆಗಿ ಹೊಸದ್ರು ಬರೋದ್ರಲ್ಲಿ ಕೆಲವರಿಗೆಲ್ಲ ಪವರ್ ಸಪ್ಲೈ ನಡೀತಾ, ಇಂಟ್ರಪ್ಷನ್ ಆಗಿದೆ, ಲೋಡ್ ಶೆಡಿಂಗು ನಡೀತಾ ಇದೆ. ಮಾಡಲೇಬೇಕು ಅನಿವಾರ್ಯ. ಯಾಕಂದ್ರೆ ಒಂದು ಟೌನು ಫೀಡ್ ಆಗೋಂಥ ಇಡೀ ಅರ್ಧ ತಾಲೂಕಿಗೆ ಫೀಡ್ ಆಗೋಂಥ ಒಂದು ಫೀಡ್ರು ಟ್ರಾನ್ಸ್ಫಾರ್ಮರ್ ಹಾಳಾದಾಗ ಇಮಿಡಿಯೇಟ್ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ನಮ್ಮ ಕೈಲಿ ಏನು ಬಾಧ್ಯತೆ ಅದನ್ನು ಮಾಡಿ ನಾವು ಮೇಂಟೈನ್ ಮಾಡಿದ್ದೇವೆ. ಮತ್ತು ಈಗ ಹೊಸದಾಗಿ ಬಂದಿದೆ, ಅದನ್ನು ರಿಪ್ಲೇಸ್ ಮಾಡಿ ಆಲ್ಮೋಸ್ಟ್ ಕಮಿಷನ್ನು ಆಗ್ತಾ ಇದೆ, ಟೆಸ್ಟು ಆಗುತ್ತೆ. ಇವತ್ತು ಮೋಸ್ಟ್ಲಿ ನನ್ನ ಭಾಗ ನೈಟಲ್ಲೂ ಎಲ್ಲ ಚಾಲು ಮಾಡಿ ನಿಮ್ಮ ಹಿಂದಿನ ಯಥಾಸ್ಥಿತಿ ಸ್ಟೇಜ್ಗೆ ಬರುತ್ತೆ. ಅಂದರೆ ಸಪ್ರೇಟ್ ಪ್ರಾಬ್ಲಮ್ ಎಲ್ಲ ಲೋಡ್ ಶೆಡಿಂಗ್ ಎಲ್ಲ ಕ್ಯಾನ್ಸಲ್ ಆಗಿ ಯಥಾಸ್ಥಿತಿನೇ ಆಗುತ್ತೆ.